ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವ್ಲಾಗ್ ನಾನು ಸುಮಾರಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಸ್ಯಾಟರ್ಡೇ ಮತ್ತು ಸಂಡೇದು. ಎಲ್ಲ ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇಂಟ್ರೋ ತೊಗೊಂಡಿಲ್ಲ, ಹಂಗಾಗಿ ಇವಾಗ ತೊಗೊಂಡೆ. ಅಮ್ಮ ಬಂದಾಗಿಂದ ನಾವೆಲ್ಲೂ ಆಚೆ ಹೋಗಲೇ ಇಲ್ಲ. ಆ್ಯನಿವರ್ಸರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಳೆ ಬಂದಿರೋದ್ರಿಂದ ಎಲ್ಲನೂ ಕ್ಯಾನ್ಸಲ್ ಆಯಿತು. ಅದಕ್ಕೆ ರಂಜಿತ್ ಇವತ್ತು ಆಚೆಯಿಂದನೇ ಊಟ ತೊಗೊಂಡು ಬರ್ತೀನಿ ಅಂತೇಳಿ ಒಂದು ಹೋಟೆಲ್ ಇದೆ ನಮ್ಮ ಮನೆ ಹತ್ರ. ಅಲ್ಲಿ ತುಂಬ ಚೆನ್ನಾಗಿ ವೆಜ್ ಫ್ರೈಡ್ ರೈಸ್ ಮಾಡ್ತಾರೆ ಆ್ಯಂಡ್ ಎಗ್ ಫ್ರೈಡ್ ರೈಸ್ ಕೂಡ ಚೆನ್ನಾಗಿರುತ್ತೆ, ಜೊತೆ ಗೋಬಿ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ರಂಜಿತ್ ಕೂಡ ಸುಮಾರು ಸತಿ ಅಲ್ಲಿ ತಿಂದಿದ್ದಾರೆ. ನಾನು ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಊರಲ್ಲಿದ್ದೆಲ್ಲ 2 ಮಂತ್ಸು. ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡು ಬಂದಿದ್ರು. ಅದನ್ನೇ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ದಿನಗಳಾಗೋಗ್ಬಿಟ್ಟಿತ್ತು ನಾವು ಆಚೆ ತಿಂದು. ಅಂದರೆ ಆ ಪಾಪು ವ್ಯಾಕ್ಸಿನ್ ಹಾಕ್ಸಿದಾಗ ತಿಂದಿದ್ವಿ. ಈ ಥರ ಗೋಬಿ ಎಲ್ಲ ತಿಂದು ಸುಮಾರು ತಿಂಗಳುಗಳೇ ಆಗೋಗ್ಬಿಟ್ಟಿದೆ. ನಾನು ಕೂಡ ಸ್ವಲ್ಪ ಗೋಬಿ ತಿಂದೆ. ಆಮೇಲೆ ನೀವೇನು ಕಮೆಂಟ್ ಮಾಡಬೇಡಿ ಆಚೆ ತಿನ್ನಬೇಡಿ ಅಂತ. ನೀವೇ ನೋಡಿದ್ದೀರಾ, ಎಲ್ಲ ದಿನವೂ ನಾನೇ ಮಾಡ್ಕೊತೀನಿ. ಎಷ್ಟೇ ಕಷ್ಟ ಆದರೂ ನಾನೇ ಅಡುಗೆ ಮಾಡ್ಕೊಂಡು ತಿಂತೀನಿ. ಈ ಟೈಮಲ್ಲಿ ಆಚೆ ತಿನ್ನಬಾರ್ದು ಅಂತ. ಸೊ ಇಬ್ಬರು ಊಟ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ರಂಜಿತ್ ಆಲ್ರೆಡಿ ಫ್ರೂಟ್ ಜ್ಯೂಸ್ನ ಕೊಡ್ಕೊಂಡು ಬಂದಿದ್ರು ನನಗೆ ಊಟ ಬೇಡ ಅಂತ ಹೇಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಹೊರಡ್ತಿದ್ದಾರೆ. ರಂಜಿತ್ಗೆ ಮೀಟಿಂಗ್ ಇದೆ. ಯೂಶ್ವಲಿ ಸ್ಯಾಟರ್ಡೇ ಅವ್ರಿಗೆ ವರ್ಕಿಂಗ್ ಡೇ ಇರಲ್ಲ, ಬಟ್ ಮೀಟಿಂಗ್ ಇದೆ, ಹೋಗಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಅಮ್ಮನ್ನು ಹಂಗೆ 8ನೇ ಮೈಲಲ್ಲಿ ಬಸ್ ಹತ್ಸ್ತೀನಿ ಅಂತ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ಆಟೋನೇ ಬುಕ್ ಮಾಡ್ಬೋದು, ಬಟ್ ಸ್ಟಿಲ್ ನಾವೇ ಕರ್ಕೊಂಡೋಗಿ ಬಸ್ ಹತ್ಸಿ ಬರೋದು ಬೆಸ್ಟ್ ಅಲ್ವಾ ಅಂತ ಅನಿಸ್ಬಿಟ್ಟು ರಂಜಿತ್ ಜೊತೆನೇ ಕಳಿಸ್ದೆ. ಅಮ್ಮ ಹೋಗ್ತಿದ್ದಾರೆ. ನಿಜವಾಗ್ಲೂ ಬೇಜಾರಾಗುತ್ತಪ್ಪ. ಅವ್ರು ಬಂದು ನಮ್ಮ ಮನೇಲಿದ್ದು ಹೋದ್ರೂ ಬೇಜಾರಾಗುತ್ತೆ, ನಾವು ಅವ್ರ ಮನೇಲಿದ್ದು ರಿಟರ್ನ್ ನಮ್ಮ ಮನೆಗೆ ಬರಬೇಕಾದ್ರೂ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೂ ಕೆಲಸಗಳಿರ್ತವೆ, ನಮಗೂ ಕೆಲಸಗಳಿರ್ತವೆ. ಯಾವಾಗಲೂ ಜೊತೆಲಿ ನಿಜವಾಗ್ಲೂ ಇರೋಕ್ಕಾಗಲ್ಲ. 1-2 ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಅಮ್ಮ ಕೂಡ ಆಲ್ರೆಡಿ ರೀಚ್ ಆಗಿದ್ದಾರಂತೆ. ಮಧುಗಿರಿಲಿದ್ದೀನಿ ಅಂತ ಜಸ್ಟ್ ಫೋನ್ ಮಾಡಿದರು. ಒಂದು 12:30ಗೆ ಬಸ್ ಇದೆ ನಮ್ಮ ಸೈಡು, ನಮ್ಮೂರಿಗೆ ಹೋಗೋ ಬಸ್ಸು. ಇನ್ನೊಂದು ಸ್ವಲ್ಪ ಹೊತ್ತು ಬರುತ್ತೆ. ವೆಯ್ಟ್ ಮಾಡ್ತಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ. ಆಟೋದಲ್ಲಿ ಹೋಗ್ಬೋದು, ಬಟ್ ಆಟೋದಲ್ಲಿ ಹೋಗಿ ಪುರವಾರದಲ್ಲಿ ಇಳಿದು ಮತ್ತೆ ಅಲ್ಲಿಂದ ಆಟೋಸ್ ಅವೈಲಬಲ್ ಇರಲ್ಲ ಅಷ್ಟಾಗಿ. ಇವಾಗ ಏನಾಗಿದೆ ಅಂದರೆ ಊರ ಕಡೆ ಆಟೋಗಳು ತುಂಬ ಕಮ್ಮಿ ಆಗಿಬಿಟ್ಟಿದ್ದಾವೆ. ಬಸ್ಸೆಲ್ಲ ಫ್ರೀ ಬಿಟ್ಬಿಟ್ರಲ್ಲ, ಎಲ್ಲ ಬಸ್ಸಲ್ಲಿ ಓಡಾಡ್ತಾರೆ ಅಂತ ಹೇಳಿ ಆಟೋಗಳು ತುಂಬಾ ಕಡಿಮೆ. ಹಂಗಾಗಿ ಸ್ವಲ್ಪ ಒಂದು 1/2 ಅವರ್ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ, ವೆಯ್ಟ್ ಮಾಡಿ ಬಸ್ಸಲ್ಲೇ ಓಡಾಡಬೇಕು ಇವಾಗ. ನಾನಂತೂ ಬಸ್ಸಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಟ್ರಾವೆಲ್ಲೇ ಮಾಡಿಲ್ಲ. ಇನ್ನು ಪಾಪನ ಎತ್ಕೊಂಡಂತೂ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಪಾವಗಡ ಸೈಡ್ ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಇರ್ತವೆ. ನಿಮ್ಗೆ ಯಾರಾದರೂ ಪಾವಗಡ ಸೈಡರು ಓಡಾಡಿದರೆ, ಇಲ್ಲ ಆ ಕಡೆ ಸುತ್ತಮುತ್ತ ಇರೋ ಬ್ಲಾಗ್ ನೋಡ್ತಿದ್ರೆ ಗೊತ್ತಿರುತ್ತೆ. ಬೆಂಗಳೂರಿಂದ ಸೀಟ್ ಅಂತೂ ಸಿಗೋದೇ ಇಲ್ಲ. ವೀಕ್ ಡೇಸಲ್ಲಿ ಸಿಗುತ್ತೆ. ಅಮ್ಮಗೆ ಇವತ್ತು ಸೀಟ್ ಸಿಕ್ತಂತೆ, ಆರಾಮಾಗಿ ಹೋಗಿದ್ದಾರೆ. ಇವತ್ತು ಸ್ನಾನ, ಇವಾಗ 12 ಗಂಟೆ ಆಗಿದೆ. ಇವಾಗ ಸ್ನಾನ ಮಾಡಿಸ್ಬೇಕು ನನ್ನ ಮಗಳಿಗೆ. ಯಾಕಂದರೆ ವೆದರ್ ಇವತ್ತು ತುಂಬ ಸ್ವಲ್ಪ ಕೋಲ್ಡ್ ಇತ್ತು. ನೋಡಿಕೊಂಡು ನಿಧಾನವಾಗಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಬಾಡಿ ಬಾತ್ ಮಾಡಿಸೋದ ಅಂತ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಇವಾಗ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇದೆ. ತಲೆಗೆ ಮಾಡಿಸ್ಬಿಡೋಣ, ಆವಾಗ ಅವಳು ಫ್ರೆಶ್ ಆಗಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತ. ಆ್ಯಂಡ್ ಮಸಾಜ್ ಆಯಿಲ್ ನೀವು ಯಾವ ಥರ ಪಾಪಿಗೆ ಯೂಸ್ ಮಾಡ್ತೀರಾ, ಯಾವ ರೀತಿ ಮಸಾಜ್ ಮಾಡ್ತೀರಾ ಅಂತ ತೋರಿಸಿ ಅಂತ ಹೇಳಿದ್ರಿ. ಇವಾಗ ನಾನು ಅವಳಿಗೆ ಮಸಾಜ್ ಆಯಿಲ್ ಅಪ್ಲೈ ಮಾಡಬೇಕು. ಏನಿಲ್ಲ, ಈ ಆಯಿಲ್ನ ನಾರ್ಮಲ್ ಹ್ಯಾಂಡಲ್ ಈ ಥರ ಹಾಕ್ಕೊಂಡು ನಾನು ಈ ಕೈಯಲ್ಲಿ ಅವಳಿಗೆ ಬಾಡಿ ಫುಲ್ಲು ಸ್ಪ್ರೆಡ್ ಮಾಡಿ, ಅದಾದಮೇಲೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಅಷ್ಟೇ. ಇದನ್ನು ಮತ್ತೆ ನಾನೇನು ಈಟ್ ಮಾಡೋಕ್ಕೆ ಹೋಗಲ್ಲ, ನಾರ್ಮಲ್ ಮಸಾಜೆ ನೋಡ್ಕೊಂಡು ಸ್ವಲ್ಪ ನಿಧಾನವಾಗಿ ಮಾಡಿ. ಅವರು ಪುಟಾಣಿ ಮಕ್ಕಳಲ್ವ, ಹಂಗಾಗಿ ಚೆನ್ನಾಗಿರುತ್ತೆ. ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತೆ, ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸಿದ್ರೆ. ನನ್ನ ಮಗಳಿಗೂ ಪರವಾಗಿಲ್ಲ, ಅವಳು ಸಮ್ ಡೇಸ್ ಸ್ನಾನ ಮಾಡಿಸಿದ್ದಾದ್ಮೇಲೆ 1 ಅವರ್ ಎದ್ದಿರ್ತಾಳೆ ಅಲ್ಲ ಬಂಗಾರಿ. ಹಂಗೆ ಅವಳು ಡಿಪೆಂಡ್ಸ್, ಒಂದೊಂದು ದಿನ ಒಂದೊಂದು ಥರ. ಬಟ್ ಅವಳು ನಿದ್ದೆ ಯೂಶ್ವಲಿ ಚೆನ್ನಾಗಿ ಮಾಡ್ತಾಳೆ ಗೈಸ್. ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನನ್ನ ಥರ ಅವಳು ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಳೆ. ಇವಾಗ ಅವಳಿಗೆ ಮಸಾಜ್ ಆಯಿಲ್ ಅಪ್ಲೈ ಮಾಡಿ ನೀರಿಡಬೇಕು ಗ್ಯಾಸ್ ಮೇಲೆ. ನಾನು ಫಸ್ಟ್ ಅಪ್ಲೈ ಮಾಡಿಬಿಡ್ತೀನಿ. ಅಪ್ಲೈ ಮಾಡಿ ಒಂದು 15-20 ಮಿನಿಟ್ಸ್ ಬಿಡಬೇಕಲ್ಲ, ಅಪ್ಲೈ ಮಾಡಿ ಹೋಗಿ ಗ್ಯಾಸ್ ಮೇಲೆ ನೀರಿಟ್ಟು ಅದಾದಮೇಲೆ ಇವಳನ್ನ ನೋಡ್ಕೊತಿರ್ತೀನಿ. ನೀರು ಕಾಯುತ್ತೆ, ಒಂದು 10-15 ಮಿನಿಟ್ಸ್ ಬೇಕು. ಚೆನ್ನಾಗಿ ಕಾಸಿ ಸ್ನಾನ ಮಾಡಿಸ್ತಾರೆ. ಇವತ್ತು ನಾನು ಒಬ್ಬಳೇ ಸ್ನಾನ ಮಾಡಿಸ್ತಿರೋದು, ಅದು ಕೂಡ ನಿಮ್ಗೆ ಹೇಳಲಿಲ್ಲ. ಒಬ್ಬಳೇ ಸ್ನಾನ ಮಾಡಿಸ್ತಾ ಇದ್ದೀನಿ. ಆರಾಮಾಗಿ ಮಾಡಿಸ್ಬೋದು, ಏನು ಭಯ ಆಗಲ್ಲ. ಬಟ್ ಮ್ಯಾಗ್ಲೂ ನೀರಂತ ಒಯ್ತಾರೆ. ಹಿಂಗೆ ಕೈ ಇಟ್ಕೊಂಡಿರ್ತೀನಿ, ತಲೆನ ಮೇಲೊಬ್ರು ಒಯ್ಬೇಕಲ್ವ. ರಂಜಿತ್ ಒಯ್ತಿದ್ರು, ಇಷ್ಟು ದಿನ ಅಮ್ಮ ಒಯ್ತಿದ್ರು. ಇವಾಗ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಆ ಸ್ಟೆಪ್ಪು. ಜಸ್ಟ್ ಮಲಗಿಸ್ಕೊಂಡೆ ನಿಧಾನವಾಗಿ ಸ್ನಾನ ಮಾಡಿಸ್ಕೋಬೇಕು. ಇನ್ನೊಂದು ಏನಂದರೆ ಅವಳು ಸ್ನಾನ ಮಾಡಿಸ್ಬೇಕಾದ್ರೆ ಅಳಲ್ಲ, ಅದೊಂದು ಅಡ್ವಾಂಟೇಜ್ ನನಗೆ ಒಬ್ಬಳೇ ಸ್ನಾನ ಮಾಡಿಸೋದಕ್ಕೆ. ಆ್ಯಂಡ್ ನಾನು ಆಲ್ರೆಡಿ ಒಬ್ಬಳೇ ಸ್ನಾನ ಮಾಡಿಸಿದ್ದೆ ಒಂದಿನ. ರಂಜಿತ್ ಮೀಟಿಂಗ್ ಇದೆ ಅಂತ ಬೇಗ ಹೊರಟ್ಬಿಟ್ರು ಆಫೀಸ್ಗೆ. ಇವತ್ತೇನು ಸ್ನಾನ ಮಾಡಿಸ್ಬೇಡ, ಜಸ್ಟ್ ಬಟ್ಟೆಲ್ಲಿ ಒರೆಸು ಅಂತ ಹೇಳಿದ್ರು ಅವರು. ಬಟ್ ನನಗೆ ಅವಳು ಸ್ನಾನ ಮಾಡಿಸ್ಲಿಲ್ಲ ಅಂದರೆ ಏನೋ ಅನ್ಕಂಫರ್ಟಬಲ್ ಅಂತ ಅನಿಸ್ತಿರುತ್ತೆ ಅವಳಿಗೂ. ಹಂಗಾಗಿ ಟ್ರೈ ಮಾಡೋಣ ಅಂತ ಮಾಡಿಸಿದ್ದೆ. ಆರಾಮಾಗಿ ಮಾಡಿಸ್ಕೊಂಡಿದ್ಲು. ನಿಧಾನವಾಗಿ ಒಬ್ಬಳೇ ಮಾಡಿಸ್ಬೋದು, ಮಾಡಿಸ್ತೀನಿ, ಏನು ಪ್ರಾಬ್ಲಮ್ ಇಲ್ಲ.
ಸ್ನಾನ ಮಾಡ್ಸೋದು ಹೇಗೆ ವಿಡಿಯೋದಲ್ಲಿ ತೋರಿಸಿ ಅಂತ ಹೇಳ್ತೀರಾ, ಅದನ್ನೆಲ್ಲ ನಾನು ಹೆಂಗೆ ಕ್ಯಾಪ್ಚರ್ ಮಾಡಲಿ. ಆರಾಮಾಗಿ ಏನಿಲ್ಲ, ಕಾಲು ನಿಲ್ಸ್ಕೊಂಡು ಮಕ್ಳನ್ನ ಫಸ್ಟು ಉಲ್ಟಾ ಮಲಗಿಸ್ಕೊಂಡು ಫಸ್ಟು ತಲೆ ವಾಶ್ ಮಾಡಿ, ಅದಾದಮೇಲೆ ಬಾಡಿಗೆ ಸೋಪು ಹಾಕಿ ವಾಶ್ ಮಾಡಿ, ಅದಾದ್ಮೇಲೆ ಮತ್ತೆ ಈ ಕಡೆ ಮಲಗಿಸ್ಕೊಂಡು ನಾನು ಮಲಗಿಸ್ಕೊಂಡೆ ತಲೆ ಕೂಡ ವಾಶ್ ಮಾಡೋದು ಈ ನಡುವೆ. ಯಾಕಂದರೆ ಅವಳು ಸ್ವಲ್ಪ ಹಿಂಗೆ ಕೂರಿಸ್ಕೊಂಡು ಏನಾರ ಸ್ನಾನ ಮಾಡಿಸ್ತೀವಿ, ತಲೆದು ಅಂದರೆ ಮೇಲ್ಗಡೆ ಸ್ವಲ್ಪ ಶಾಂಪು ಹಾಕ್ಬೇಕಲ್ವ, ಹಂಗೆ ಮಾಡ್ತೀವಿ ಅಂದರೆ ಅವಳು ಸ್ವಲ್ಪ ಎಗ್ರೋದು ಈ ರೀತಿ ಎಲ್ಲ ಮಾಡ್ತಾಳೆ, ಸ್ವಲ್ಪ ದೊಡ್ಡೋಳದಲ್ವ, ಹಂಗಾಗಿ ಸೊ ಮಲಗಿಸ್ಕೊಂಡು ನಿಧಾನವಾಗಿ ಹಿಂಗೆ ಸ್ನಾನ ಮಾಡಿಸಿ ನಿಧಾನವಾಗಿ ಹಿಂಗೆ ನೀರು ಎತ್ಕೊಂಡು ಹಿಂಗೆ ಅಂದ್ಕೊಂಡು ಫೇಸು ನಿಧಾನವಾಗಿ ವಾಶ್ ಮಾಡಿಕೊಂಡು ಈ ರೀತಿ ತುಂಬ ನಿಧಾನವಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀನಿ. ಭಯ ಇಬ್ಬರು ಬಿಟ್ಟರು ಹಾಕ್ಬೇಕಪ್ಪ ಅಂತೇಳಿ ಮಲಗಿಸ್ಕೊಂಡೆ ಸ್ನಾನ ಮಾಡಿಸೋದಿಲ್ಲ ನಾನು. ಅಲ್ಲಪ್ಪ, ಯಾವಾಗ ಇವಳು ಇನ್ನೊಂದು 3 months ಕಂಪ್ಲೀಟ್ ಆದರೆ ಆರಾಮಾಗಿ ಬಾತ್ ಟಬಲ್ ಕುತ್ಕೊಂಡು ಸ್ನಾನ ಮಾಡೋದು. ವಿಹಮ್ಮ ಓಕೆ ಗೈಸ್, ಅವಳಿಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಫಸ್ಟು ಸ್ನಾನ ಮಾಡಿಸಿದ್ದಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ವಿಹಾಗ ಆಯಿಲ್ ಹಚ್ಚಿ ಕಂಪ್ಲೀಟ್ ಬಾಡಿಗೆ ಮಸಾಜ್ ಮಾಡಿ ನೀರು ಇಡೋಣ ಅಂತ ಬಂದೆ. ಆವಾಗಲೇ ಹೇಳ್ದಾಗೆ ಫಸ್ಟ್ ನಾನು ಮಸಾಜ್ ಮಾಡ್ತೀನಿ, ಅದಾದಮೇಲೆ ನೀರು ಕಾಸೋದಕ್ಕೆ ಇಡ್ತೀನಿ. ಸೊ ದಟ್ ಅಲ್ಲಿಗೆ ಒಂದು 15 minutes ಅವ್ಳಿಗೂ ಕೂಡ ಆಯಿಲ್ ಬಿಟ್ಟಂಗೆ ಆಗುತ್ತೆ, ಅಷ್ಟರಲ್ಲಿ ನೀರು ಕೂಡ ಕಾಯುತ್ತೆ, ಸ್ನಾನ ಮಾಡಿಸ್ಬೋದು ಅಂತ. ಈ ತಪ್ಪಲಲ್ಲೇ ನಾವು ಎವ್ರಿಡೇ ನೀರನ್ನ ಕಾಸೋದು. ಜೊತೆಗೊಂದು ಪ್ಲೇಟ್ ಥರ ಏನಾದರೂ ಮುಚ್ತೀನಿ ಬೇಗ ಕಾಯಲಿ ಅಂತ. ಒಂದು ತಪ್ಪಲೆ ಕಾಯಿಸ್ಬಿಟ್ರೆ ಚೆನ್ನಾಗಿ ಒಂದು ಬಕೆಟ್ ನೀರು ಹಾಕ್ತವೆ ಅವಳಿಗೆ, ಅದು ತುಂಬಾ ಸಾಕು ಅಂತ ಅನಿಸುತ್ತೆ. ಆ್ಯಂಡು ಸ್ನಾನ ಮಾಡ್ಸೋಕ್ಕೆ ಎಷ್ಟು ಟೈಮ್ ತೊಗೊತೀನಿ ಅಂದರೆ ಒಂದು 15 minutes ಅಂತೂ ಟೈಮ್ ತೊಗೋತೀನಿ, ಬಿಕಾಸ್ ನಿಧಾನವಾಗಿ ಸ್ನಾನ ಮಾಡಿಸ್ತೀನಲ್ವ ಹಾಗಾಗಿ. ಆ್ಯಂಡ್ ಹೊಸ ಸೋಪ್ನ ಪರ್ಚೇಸ್ ಮಾಡಿದ್ದೆ ಅಲ್ವಾ ಸಭೆ ಮಾಡೋರದ್ದೇ, ಇವತ್ತಿಂದ ಅದನ್ನೇ ಯೂಸ್ ಮಾಡಬೇಕು. ಪ್ರೀವಿಯಸ್ ಒಂದು ಸ್ವಲ್ಪ ಇತ್ತು. ಆ್ಯಂಡ್ ಒಂದು ಸ್ಯಾರಿ ಬಂದಿತ್ತು ಕೊಲಾಬ್ರೇಷನ್ದು, ಆಯಿತಾ, ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ. ನಾನು ಬೇಕಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ನೀಟಾಗಿ ತೋರಿಸ್ತೀನಿ, ಈ ವ್ಲಾಗಲ್ಲಿ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ವಿಹಾ ಎದ್ದಿಲ್ಲಲ್ವ, ಅವಳ ಜೊತೆ ಅವಳಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅವಳ ಜೊತೆ ಕಮ್ಯುನಿಕೇಟ್ ನಾನಂತೂ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಸೀರೆ ಕಳಿಸಿದ್ದಾರೆ ಈ ರೀತಿ ಅಂತ ಅವಳ ಹತ್ರ ನಾರ್ಮಲಾಗಿ ಯಾರಾದರೂ ಇದ್ದರೆ ಹೇಗೆ ಮಾತಾಡ್ತೀವೋ ಆ ಥರ ಅವಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತೀನಿ. ನೀರಿಗೆ ಇಟ್ಬಿಟ್ಟು ನೆಕ್ಸ್ಟ್ ನಾನು ಅವಳಿಗೆ ಬಟ್ಟೆಗಳಾಗಿರ್ಬೋದು ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ ಅವಳಿಗೆ ಏನೇನು ಯೂಸ್ ಮಾಡ್ತೀನಿ, ಆ್ಯಂಡ್ ಡೈಪರ್ ಯೂಸ್ ಮಾಡ್ತೀನಿ ಸಮ್ಟೈಮ್ಸು. ಯಾಕಂದರೆ ಇವಾಗ ವೆದರ್ ನಿಮಗೆ ಗೊತ್ತಿದೆ, ಸೊ ಹಂಗಾಗಿ ಕಂಪ್ಲೀಟ್ ಬಾಡಿ ಫುಲ್ ಆಗೋ ಥರ ಬಟ್ಟೆ ಹಾಕ್ತೀನಿ. ಒನ್ನೀಸ್ ಆಗಿರ್ಬೋದು, ರಾಂಪರ್ಸ್ ಇಲ್ಲ ಫ್ರಾಕ್, ಈ ಥರ ಹಾಕಿದಾಗ ನಾವು ಡೈಪರ್ಸ್ ಯೂಸ್ ಮಾಡಲೇಬೇಕಾಗುತ್ತೆ. ಹಂಗಾಗಿ ನಾನು ಡೈಪರು ಮತ್ತು ಅವಳಿಗೆ ಕರ್ಚೀಫ್ ಎಷ್ಟಿದ್ರೂ ಸಾಲದು ಕರ್ಚೀಫ್ಗಳಂತೂ ನಿಜವಾಗ್ಲೂ. ಅವಳಿಗೊಂದೆರಡು ಕರ್ಚೀಫ್ಗಳು ಎಲ್ಲ ಸೈಡಿಗೆ ತೆಗೆದಿಟ್ಟು ಆ್ಯಂಡ್ ಅವಳಿಗೆ ಟವಲ್ಲು ಎಲ್ಲ ಹಾಸ್ಬಿಟ್ಟು ಹೋಗಿರ್ತೀನಿ ಬೆಡ್ ಮೇಲೆ. ಅವಳು ಎತ್ಕೊಂಡು ಬಂದಿದ್ದ ತಕ್ಷಣ ಆ ಟವಲ್ ಮೇಲೆ ಹಾಕಿ ಒರೆಸ್ಬಿಟ್ಟು ಇಮಿಡಿಯೇಟಾಗಿ ರೆಡಿ ಮಾಡಿ ಮಲಗಿಸ್ಬೋದು ಅಂತ. ಈ ರೀತಿ ಮಾಡಿಕೊಂಡ್ರೆ ನಮಗೂ ತುಂಬ ಈಸಿ ಆಗುತ್ತೆ. ನಾವು ಬಂದು ಎಲ್ಲ ಎತ್ಕೋತೀವಿ ಅಂದರೆ ಪಾಪುಗೂ ತಲೆ ಬೇಗ ಒರೆಸ್ಬೇಕಲ್ವ, ಒರೆಸ್ಬಿಟ್ಟು ಅವಳಿಗೂ ಚಳಿ ಆಗ್ತಾ ಇರುತ್ತೆ, ಆಯಿತಾ. ಅದಕ್ಕೆ ಇಮ್ಮಿಡಿಯೇಟಾಗಿ ಒರೆಸಿ ನೀಟಾಗಿ ಕ್ರೀಮೆಲ್ಲ ಹಾಕ್ಬಿಟ್ಟು ಬಟ್ಟೆ ಹಾಕ್ಬಿಡ್ತೀನಿ. ಅವಳಿಗೂ ಫುಲ್ಲು ನಿದ್ದೆ ಇದರಲ್ಲಿ ಇರ್ತಾಳೆ. ಸ್ನಾನ ಮಾಡಿಸಿದ ತಕ್ಷಣ ಎವ್ರಿಡೇ ಅವಳು ಮಲ್ಕೊತಾಳೆ. ಎಲ್ಲೋ ಒಂದೊಂದು ದಿನ ಅಷ್ಟೇ ಒಂದು 1/2 hour ಆಟಾಡಿ ಮಲಗೋದು. ಆ್ಯಂಡು ಸೋಪ್ ಪೌಡರು ಫೇಸ್ಗೆ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಸ್ಟಾರ್ಟಿಂಗ್ಗೆ ಅವಳು ಫೇಸ್ ಮುಟ್ಟಿದ್ರೆ ಅವಳು ಫೇಸ್ ಮುಟ್ಸ್ಕೊಳ್ಳೋದೆಲ್ಲ ಅಳ್ತಾ ಇರ್ತಾಳೆ. ಬಟ್ ಕ್ರೀಮ್ನ ಮಾತ್ರ ನಾನು ಸ್ಟಾರ್ಟಿಂಗ್ಗೆ ಹಾಕ್ಬಿಡ್ತೀನಿ. ಫೇಸ್ ಕ್ರೀಮ್ ಫಸ್ಟ್ ಹಾಕಿ ಅದಾದಮೇಲೆ ಬಾಡಿ ಲೋಷನ್, ನೆಕ್ಸ್ಟ್ ಅದಾದಮೇಲೆ ಬಾಡಿ ಪೌಡ್ರೆಲ್ಲ ಹಾಕಿ ಲಾಸ್ಟಿಗೆ ಫೇಸ್ ಪೌಡ್ರ್ ಹಾಕ್ಬಿಟ್ಟು ಕಾಜಲ್ ಇಟ್ಬಿಡ್ತೀನಿ. ಏನಂದರೆ ಅವಳು ಕಾಜಲ್ಲೂ ಸ್ವಲ್ಪ ಲೈಟ್ ಸ್ಲೀಪ್ಗೆ ಹೋಗಿದ ತಕ್ಷಣ ಇಟ್ಬಿಡ್ತೀನಿ. ತುಂಬ ಡೀಪ್ ಸ್ಲೀಪ್ಗೆ ಹೋಗಿದ ತಕ್ಷಣ, ಅಂದರೆ ಡೀಪ್ ಸ್ಲೀಪಲ್ಲಿ ಇದ್ದಾಗ ಮಕ್ಳಿಗೆ ರೆಡಿ ಮಾಡಬಾರ್ದು ಅಂತ ಹೇಳ್ತಾರಲ್ವ, ಇನ್ನೂ ನಿಧಾನವಾಗಿ ಹಂಗೆ ಕಣ್ಣು ಮುಚ್ತಿರ್ತಾಳಲ್ಲ ಅವಾಗ ಇಕ್ಬಿಡ್ತೀನಿ. ಸ್ಟಾರ್ಟಿಂಗ್ ಅವಳು ಎದ್ದಿರುವಾಗ ಇಕ್ಸ್ಬಿಟ್ರೆ ಮುಗ್ದೋಯ್ತೀನಿ. ಅವಳು ಸ್ವಲ್ಪ ಹಿಂಗೆ ಮುಟ್ಟೋದಕ್ಕೆ ಹೋದ್ರೆ ಇವಾಗೆಲ್ಲ ಗೊತ್ತಾಗುತ್ತಲ್ಲ, ಅಲ್ಲಾಡ್ತಾಳೆ, ಅವಾಗ ಅದನ್ನು ಎಲ್ಲ ತೀಡ್ಕೊಂಡ್ಬಿಡುತ್ತೆ ಫೇಸ್ ತುಂಬ. ಅದಾದಮೇಲೆ ಮಲ್ಕೊಂಡ್ಲು. ಅವಳು ಮಲಗಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಲ್ಲ. ಒಂದು 10-15 minutes ಆದಮೇಲೆ, ಅಂದರೆ ಅವಳು ಡೀಪ್ ಸ್ಲೀಪ್ಗೆ ಹೋಗಬೇಕು ಅವಾಗ ಹೋಗ್ತೀನಿ. ಅವಳು ಹೇಗಿದ್ರು ಹೊಟ್ಟೆ ತುಂಬ ಹಾಲು ಕುಡ್ದು ಮಲಗಿರ್ತಾಳಲ್ವ, ಅವಳು ಆರಾಮಾಗಿರ್ತಾಳೆ. ಬೇಗ ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಹೋಗಿ ನೋಡ್ತೀನಿ ರೂಮಲ್ಲಿ. ಸುತ್ತ ಪಿಲ್ಲೋ ಕೂಡ ಇಟ್ಟಿರ್ತೀನಿ. ಅವಳು ಅಂದರೆ ರೋಲ್ ಆಗಕ್ಕೆ ಟ್ರೈ ಮಾಡ್ತಿದ್ದಾಳೆ, ಇವಾಗ ರೋಲ್ ಆಗ್ತಿದ್ದಾಳೆ. ಸೊ ನಿದ್ದೆಗಣ್ಣಲ್ಲೂ ಒಂದು ಟೈಮ್ ರೋಲ್ ಆಗಿಬಿಡ್ತಾಳೆ ಅಂತೇಳಿ ಸುತ್ತ ದಿಂಬುಗಳಿಟ್ಬಿಟ್ಟು ಹೋಗಿರ್ತೀನಿ. ಬಂದಿದ್ದ ತಕ್ಷಣ ಅವಳನ್ನ ನೋಡ್ತೀನಿ. ಅವಳು ಕಂಫರ್ಟಬಲಾಗಿ ಮಲಗಿರ್ತಾಳೆ. ಅದಾದಮೇಲೆ ನಾನು ಆಚೆ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದೆ. ಯಾರನ್ನ ನೋಡ್ತಿದ್ಯಾ? ಯಾರಲ್ಲಿ? ಅಮ್ಮಂದು ಮುದ್ದು ಜಾಸ್ತಿ ಆಗೈತಾ ನಿಂಗೆ? ಆಗೈತಾ? ಜಾಸ್ತಿ ಆಗೈತಾ ಮುದ್ದು ನಿಂಗೆ? ಮಮ್ಮ ಬೇಕಾ ಯಾವಾಗೂ ನಿಂಗೆ? ಮಮ್ಮನೇ ಬೇಕಾ? ಆಯ್ ಮಾಡೋ ಬಂಗಾರಿ ಎಲ್ಲರಿಗೂ ಆಯ್ ಮಾಡೋ ವಿಹಮ್ಮ. ಎಲ್ಲರೂ ನಿನ್ನ ಇಷ್ಟಪಡ್ತಾರೆ. ಹಾಯ್ ಅಗ್ಗು. ಎಲ್ರಿಗೂ ನೀನು ಇಷ್ಟ ಅಂತೆ, ನಿಂಗೂ ಇಷ್ಟ ಅಲ್ವಾ?
ನಿದ್ದೆ ಮುಗೀತು ನಿಮ್ಮದು ಮೇಡಮ್ದು. ನಿದ್ದೆ ಮುಗೀತಾ? ನಿದ್ದೆ ಮುಗ್ದಿತ್ತಲ್ವಾ? ಎಂಥ ನಿದ್ದೆ ನಿಮ್ಮದು ಇವತ್ತು? ಚಂದ ನಿದ್ದೆ ಮಾಡಿದ್ದೀರಲ್ವ ನೀವು? ಅಷ್ಟೇ, ಮುಗೀತು ಅವ್ರದ್ದು ಕನ್ವರ್ಸೇಷನ್. ಇಷ್ಟೇ, 1 ನಿಮಿಷ ಮಾಡ್ತಾರೆ ಮೇಡಮು, ಅಷ್ಟೇ ಅಲ್ಲಮ್ಮ? ಅಲ್ಲ, ನನ್ನ ಮಗಳು ಈಗ ತಾನೇ ಎದ್ಲು. ಟೈಮ್ ಆಲ್ರೆಡಿ 5:15 ಆಗಿದೆ. ಲೈಟಾಗಿ ಮಳೆ ಬರ್ತಿದೆ. ಅವಳನ್ನ ಹೊರಗಡೆ ಹೋಗಿ, ಅಂದರೆ ಹೊರಗಡೆ ಕರ್ಕೊಂಡೋಗಿ ವಾಕ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಅವಳದು ಎವ್ರಿಡೇ ರೂಟೀನ್ ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಅವಳು ಎದ್ದಾಗ ಹೊರಗಡೆ ಆಚೆ ಕರ್ಕೊಂಡೋಗಿ ವಾಕ್ ಮಾಡ್ತಿರ್ತೀನಿ. ಯಾವಾಗಲೂ ಒಂದೇ ಕಡೆ ಹಾಕಿದ್ರೆ ಅವ್ರಿಗೂ ಸ್ವಲ್ಪ ಬೋರ್ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲ ಅಬ್ಸರ್ವ್ ಮಾಡೋದು ಕಲ್ತಿದ್ದಾಳೆ ಅಲ್ವಾ, ವಾಕಿಂಗ್ನು ಕೂಡ ಅವಳು ತುಂಬ ಎಂಜಾಯ್ ಮಾಡ್ತಾಳೆ. ಸ್ವಲ್ಪ ಹೊತ್ತು ಅಷ್ಟೇ, ಒಂದು 5-10 ಮಿನಿಟ್ಸ್ ಆದ್ರೂ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದು. ಇಲ್ಲಾಂದರೆ ಹಾಲಲ್ಲಾದರೂ ವಾಕ್ ಮಾಡ್ತಾ ಇರ್ತೀನಿ, ರೂಮಲ್ಲಾದರೂ ರೂಮಿಂದ ಹಾಲು ಈ ರೀತಿ ಓಡಾಡ್ತಿರ್ತೀನಿ. ಇವತ್ತು ಮಾರ್ನಿಂಗ್ ಅಷ್ಟೇ ಆಚೆ ಕರ್ಕೊಂಡೋಗಿದ್ದು. ನೋಡೋಣ, ಮಳೆ ಸ್ಟಾಪ್ ಆದರೆ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಫುಲ್ಲು ಥಂಡಿ ಇದೆ ಹೊರಗಡೆ, ಸುಮ್ಮನೆ ಯಾಕೆ ಈ ಟೈಮಲ್ಲಿ ಅಂತ ಅಷ್ಟೇ. ಲೈಟಾಗೆ ಬಿಸಿಲು ಬಂತು. ಸೊ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋಣ ಅಂತೇಳಿ ಎತ್ಕೊಂಡು ಬಂದೆ. ಈಗ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ, ಮಕ್ಕಳೆಲ್ಲ ತುಂಬ ಇರ್ತಾರೆ ಈವ್ನಿಂಗ್ ಟೈಮ್ ಆಚೆಗಡೆ. ಆ್ಯಕ್ಚುಲಿ ನನ್ನ ಆಪೋಸಿಟ್ ಹುಡುಗರು ಇದ್ದಾರಲ್ಲ, ಅವರು ಡ್ಯಾನ್ಸ್ ಮಾಡ್ತಿದ್ರಂತೆ ಟೆರೆಸ್ ಮೇಲೆ. ಕೆಳಗಡೆ ಇರೋ ಹುಡುಗರು ನೋಡಿ ಸ್ಮೈಲ್ ಮಾಡ್ತಿದ್ರಂತೆ. ಅದಕ್ಕೆ ಒಂದು ಹುಡುಗ ಯಾಕ್ರೋ ನಗ್ತಿದ್ದಾರೆ, ಅವ್ರು ಡ್ಯಾನ್ಸ್ ಮಾಡ್ತಿದ್ರೆ ನೋಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೈತಾ ಇದ್ದ. ನಾವೊಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ ಆಚೆ. ನಾನೊಂದು 2 ಮಿನಿಟ್ಸ್ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಶೇರ್ ಮಾಡಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಸನ್ಸೆಟ್ ಆಗ್ತಿರುತ್ತೆ ಈವ್ನಿಂಗ್ ಟೈಮ್ ಇವಾಗಂತೂ. ಅಂದರೆ ಮಳೆನೂ ಸ್ವಲ್ಪ ಬಿದ್ದಿರುತ್ತೆ ಆ್ಯಂಡ್ ಸನ್ಸೆಟ್ಟು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಒಂದು 10 ಮಿನಿಟ್ಸ್ ವಾಕ್ ಮಾಡಿದ್ವಿ. ನನ್ನ ಮಗಳೂ ಸುತ್ತ ಅಬ್ಸರ್ವ್ ಮಾಡಿಕೊಂಡು ಅವಳು ಸ್ವಲ್ಪ ಫ್ರೆಶ್ ಗಾಳಿ ತಗೊಳ್ಳಿ. ಯಾವಾಗಲೂ ನಾನು ಅವಾಗಲೇ ಹೇಳ್ದಂಗೆ ಅವ್ರಿಗೂ ಮಲಗಿ ಬೆನ್ನೆಲ್ಲ ನೋವು ಬರುತ್ತೆ. ಹಾಗಾಗಿ ನಾನು ಎತ್ಕೊಂಡು ಓಡಾಡ್ತಾ ಇರ್ತೀನಿ. ನೀವೆಲ್ಲ ಹೇಗೆ ನೋಡ್ಕೊತಿದ್ದೀರಾ? ಯಾಕಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ಜನ ನಾವು ಕನ್ಸೀವ್ ಇದ್ದೀವಿ, ನಮ್ಗೆ ಇಷ್ಟು ಮಂತ್ ಅಂತ ಶೇರ್ ಮಾಡ್ಕೊತಿದ್ದೀರಲ್ವ. ಇವಾಗ ಡೆಲಿವರಿ ಆದಾಗೂ ಹೇಳ್ಕೊಂಡಿದ್ದೀರಾ, ನಮಗೂ ಡೆಲಿವರಿ ಆಯಿತು, ನಮಗೂ ಫೆಬ್ ಮಂತಲ್ಲೇ ಆಯಿತು ಆ್ಯಂಡ್ ಮಾರ್ಚ್ ಮಂತಲ್ಲಿ ಆಯಿತು, ನಮಗೂ ಗರ್ಲ್ ಬೇಬಿ ಆಗಿದೆ, ಬಾಯ್ ಬೇಬಿ ಆಗಿದೆ, ಈ ರೀತಿ ಇದೆ ಅಂತ ಪ್ರತಿಯೊಂದು ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡ್ತಿರ್ತೀರ. ನೀವೆಲ್ಲ ನಿಮ್ಮ ಡೇನ ಯಾವ ರೀತಿ ಕಳಿತೀರಾ ನಿಮ್ಮ ಪಾಪು ಜೊತೆ ಅಂತ ನನಗೂ ತಿಳಿಸಿ, ನಾನು ನೋಡ್ತೀನಿ. ಇನ್ನೂ ಏನಾದರೂ ನಾನು ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಆ್ಯಡ್ ಮಾಡ್ಕೊತೀನಿ, ನನಗೂ ಯೂಸ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ನಿಮ್ಮದು ಏನಾದರೂ ರೋಟೀನಲ್ಲಿ ಚೆನ್ನಾಗಿರೋದಿದ್ರೆ ನನಗೆ ತಿಳಿಸಿ, ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ ನನ್ನ ಡೈಲಿ ರೂಟೀನ್ಗೆ. ವಿಹಾ ನೋಡಿ ಹೇಗೆ ಮಾಡ್ತಾಳೆ ಅಂತ, ಬೆಡ್ಶೀಟ್ ಹೊದಿಸ್ತೀವಿ ಆಯಿತಾ, ಯಾವಾಗಲೂ ಅಷ್ಟೇ. ಅವಳು ಆಲ್ಮೋಸ್ಟ್ 1 ಮಂತಿಂದನೂ ಹಿಂಗೆ ಬೆಡ್ಶೀಟ್ ಹೊದಿಸಿದ್ರೆ ಹಿಂಗೆ ಕಾಲಲ್ಲಿ ಒದ್ಬಿಡ್ತಾಳೆ. ತುಂಬ ಚಳಿ ಇರುತ್ತೆ ಅಂತೇಳಿ ನಾವು ಒದಿಸ್ತೀವಿ. ಅವಳು ಹಿಂಗೆ ಕಾಲಲ್ಲಿ ಒಂದು 2 ಸೆಕೆಂಡು ಇಟ್ಕೊಳ್ಳಲ್ಲ. ನಾವು ಎಷ್ಟು ಸತಿ ಒದಿಸಿದ್ರೂ ಕಾಲಲ್ಲಿ ಅಂತಾನೆ ಇರ್ತಾಳೆ. ನಾವು ಜಾಸ್ತಿ ಹೊತ್ತು ಮಾಡಿದಷ್ಟು ಅವಳು ಅಂದರೆ ಕಿರ್ಚಿಸ್ಬಿಡ್ತಾಳೆ, ಅಂದರೆ ಅಳೋ ಥರ ಮಾಡ್ಕೊತಾಳೆ. ಅವಳಿಗೂ ಕೋಪ ಬರುತ್ತೆ ಅಲ್ವ, ಇವ್ರೇನು ರಿಪೀಟೆಡ್ಲಿ ಮಾಡ್ತಾವ್ರು ನನಗೆ ಅಂತ. ಸೊ ಹಂಗಾಗಿ ಅವಳೊಂದು ಕಿರ್ಚಿಬಿಡ್ತಾಳೆ. ನಾನು ಸುಮ್ಮನೆ 1-2 ಸತಿ ಒದಿಸ್ದೆ, ಒದ್ಕೊಳ್ಳಪ್ಪ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವಳು ಒದ್ಕೊಳ್ಳೋದೇ ಇಲ್ಲ. ಬಟ್ ಮಲ್ಲಿಗಿದ್ದಾಗ ಮಾತ್ರ ನಾವು ಒದಿಸ್ತೀವಿ. ಯಾಕಂದರೆ ಈಗ ತುಂಬ ಚಳಿ ಅಂತ ಅನಿಸಿರುತ್ತೆ ನೈಟ್ ಟೈಮು, ಅಷ್ಟೇನು ಚೆಕ್ ಇರಲ್ಲ. ನಾನು ಈ ನಡುವೆ ವಿಂಡೋಸ್ ಕೂಡ ಓಪನ್ ಇಡಲ್ಲ. ಮತ್ತು ಮಿಡ್ ನೈಟಲ್ಲಿ ತುಂಬ ಚಳಿ ಆಗುತ್ತೆ. ಅವಾಗ ಹೋಗಿ ನಾನು ವಿಂಡೋ ಕ್ಲೋಸ್ ಮಾಡೋಕೆ ಹೋದರೆ ಅದು ಸೊಳ್ಳೆ ಪರ್ದೆ ಸ್ಟಿಕ್ ಮಾಡಿದ್ದೀವಲ್ವ, ಅದನ್ನು ಎತ್ತಿದ್ರೆ ಸೌಂಡ್ ಗೆದ್ದೋಳ್ಬಿಡ್ತಾಳೇನೋ ಅಂತ ಅಂದ್ಬಿಟ್ಟು ನಾನು ಮಲ್ಗೋಬೇಕಾದ್ರೆ ಎಲ್ಲ ಕ್ಲೋಸ್ ಮಾಡಿ ಮಲ್ಕೋತೀನಿ. ಫ್ಯಾನ್ ಮಾತ್ರ ಜಸ್ಟ್ 1 ಇಲ್ಲ 2 ಅಷ್ಟೇ ಇಡೋದು. ಮಿಡ್ ನೈಟ್ ಏನಾರ ಚಳಿ ಆಯಿತು ಅಂತಂದರೆ ಅದನ್ನು ಕೂಡ ಆಫ್ ಮಾಡಿಬಿಡ್ತೀನಿ. ನಾನಂತೂ ಫ್ರೀಕ್ವೆಂಟಾಗಿ ಎದ್ದು ನೋಡ್ತಾನೆ ಇರ್ತೀನಿ, ಪ್ರಾಪರಾಗಿ ನಿದ್ದೆನೇ ಮಾಡಲ್ಲ. ಅಮ್ಮ ಇದ್ದಾಗ ಅಟ್ಲೀಸ್ಟ್ ನಿದ್ದೆ ಮಾಡ್ತಿರ್ತೀನಿ, ಅಮ್ಮ ಇದ್ದಾರೆ ಹೆಂಗೋ ನೋಡ್ಕೋತಾರೆ ಅಂತ ಅಂದ್ಬಿಟ್ಟು. ಯಾರಿದ್ರೂ ನಮಗೊಂದು ಮೈಂಡಲ್ಲಿ ಇದ್ಬಿಡುತ್ತೆ, ತೊಟ್ಲಲ್ಲಿ ಏನಾದರೂ ಸೈಡಿಗೆ ಬಂದಿದ್ದಾಳೇನೋ, ಬೆಡ್ಶೀಟ್ ಹೊತ್ಕೊಂಡೋಳೋ ಇಲ್ವೋ, ಕಾಲಲ್ಲಿ ಒದ್ದಿದ್ದಾಳೋ ಇಲ್ವೋ, ಚಳಿ ಆಗ್ತಿದೆಯಲ್ವಾ, ಕತ್ತು ಯಾವ ಸೈಡ್ ಇಟ್ಕೊಂಡಿದ್ದಾಳೆ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ. ಅವಳು ತೊಟ್ಲು ಪಕ್ಕ ಅಲ್ಲೇ ಕೆಳಗಡೆನೇ ಮಲಗಿರ್ತೀನಿ ಆಯಿತಾ. ಅವಳು ಏನು ಸೌಂಡ್ ಮಾಡೋರು ನನಗೆ ಕೇಳಿಸುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತಿದ್ರಿ ತೊಟ್ಲು ಹತ್ರನೇ ಮಲಗ್ರಿ ನೀವು ಅಂತ. ನಾನು ತೊಟ್ಲು ಹತ್ರನೇ ಮಲಗೋದು, ಪಕ್ಕನೇ ಕೆಳಗಡೆನೇ ಮಲಗಿರ್ತೀನಿ. ನಾನು ಈವನ್ ಸೋಫಾ ಮೇಲೆ ಕೂಡ ಬಂದು ಮಲಗಲ್ಲ, ನನಗೆ ಅಷ್ಟು ಕಂಫರ್ಟಬಲ್ ಇರಲ್ಲ ಆ್ಯಂಡ್ ಅಷ್ಟು ನೆಮ್ಮದಿಯಾಗಿ ಕೂಡ ಮಲ್ಕೊಳಕ್ಕಾಗಲ್ಲ. ಅಲ್ಲಾದರೆ ಸೌಂಡ್ ಮಾಡಿದ ತಕ್ಷಣ ನನಗೆ ಕೇಳಿಸುತ್ತೆ, ಹಂಗಾಗಿ ಅಲ್ಲೇ ಮಲಗ್ತೀನಿ. ನಾನಂತೂ ಇವಳನ್ನ ಗೊಂಬೆ ಮಾಡ್ಕೊಂಬಿಟ್ಟಿದ್ದೀನಿ. ನಮ್ಮ ಅಮ್ಮ ಯಾವಾಗಲೂ ಅದನ್ನೇ ಹೇಳ್ತಿರ್ತಾರೆ ನನಗೂ ನನ್ನ ತಂಗಿಗೂ, ಅವಳನ್ನ ಗೊಂಬೆ ಮಾಡ್ಕೊಂಬಿಟ್ಟಿದ್ದೀರಾ. ಯಾವಾಗಾದರೂ ಡ್ರೆಸ್ ಅವಳಿಗೆ ಯಾವ ರೀತಿ ಕಾಣ್ತಿದೆ ಅಂತ ಟ್ರಯಲ್ ಮಾಡ್ತಿರ್ತೀವಲ್ವ ಹೊಸ್ದಾಗಿ ಪರ್ಚೇಸ್ ಮಾಡಿದಾಗ, ಅವಳನ್ನ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಅಗ್ಲಗ್ಲ ಡ್ರೆಸ್ ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು ಅಂತ.
ಏನೋ ನಮಗೆ ಈ ಫೇಸ್ನ ಎಂಜಾಯ್ ಮಾಡ್ತಿದ್ದೀನಿ ಅಷ್ಟೇ. ಮದರ್ಹುಡ್ನ ನಿಜವಾಗ್ಲೂ ಎಲ್ರೂ ಅಷ್ಟೇ, ಯಾರ್ಯಾರು ನ್ಯೂ ಮಾಮ್ಸ್ ಇದ್ದೀರೋ ಚೆನ್ನಾಗಿ ಎಂಜಾಯ್ ಮಾಡಿ. ತುಂಬ ಬೇರೆ ಬೇರೆ ಟೆನ್ಷನ್ ಇರ್ತವೆ, ಬಟ್ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಈ ಟೈಮಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಮಗು ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ನೀವು ಹ್ಯಾಪಿಯಾಗಿದ್ದರೆ ಮಾತ್ರ ನಿಮ್ಮ ಪಾಪು ಕೂಡ ಹ್ಯಾಪಿಯಾಗಿರೋದು. ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಪಾಪು ಜೊತೆಗಿರಿ ಯಾವಾಗಲೂ. ಮತ್ತೆ ನಮ್ಗೆ ಈ ಥರ ಟೈಮ್, ಈ ಥರ ಜರ್ನಿ ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಅಂತ. ರಂಜಿತ್ ಬತ್ರ KFC ತೊಗೊಂಡು ಬಂದಿದ್ರು. ಅವ್ರು ಯಾವುದೋ ಒಂದು ಪಾರ್ಟಿ ಕೂಡ ಇತ್ತಂತೆ, ಅಟೆಂಡ್ ಮಾಡಿದ್ರು. ಸೊ ನಾನೇನು ತಿಂದಿಲ್ವಲ್ಲ ಅಂತೇಳಿ ನಾನು KFC ತೊಗೊಂಡು ಬಂದಿದ್ರು. ನಾನು ಒಂದು ಸ್ವಲ್ಪ ತಿಂದೆ ಆಯಿತಾ. ತುಂಬ ಫ್ರೈಡ್ ಆಗಿರೋ ಐಟಮ್ಸ್ ತಿನ್ನಬಾರ್ದು ಅಂತ ಹೇಳ್ತಾರೆ, ನಾನು ಹಂಗಾಗಿ ಅವಾಯ್ಡ್ ಮಾಡಿದ್ದೆ. ಅಪರೂಪಕ್ಕೆ ತಿನ್ನು ಏನಾಗಲ್ಲ, ಎಲ್ಲನೂ ಕಂಟ್ರೋಲಿಂಗಾಗಿ ಇರಬಾರ್ದು. ತಿರುಗಿ ನೀನು ಸಡನ್ನಾಗಿ ಸ್ಟಾರ್ಟ್ ಮಾಡಿದಾಗ ಅವಾಗ ವೇರಿಯೇಷನ್ಸ್ ಕಾಣುತ್ತೆ ಅಂತೇಳಿ ರಂಜಿತ್ ತಿನ್ನು ಅಂತ ಹಾಕೊಟ್ರು. ನಾನು ತಿಂದೆ, ಬಟ್ ಮಯೋನೀಸ್ ನಾನು ತಿಂದಿಲ್ಲ, ಸಾಸಲ್ಲಿ ಎತ್ಕೊಂಡು ತಿಂದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗಳು ನೋಡಿ ನೈಲ್ಸಲ್ಲಿ ಹೆಂಗೆ ಇಬ್ರುಕೊಂಡವಳೆ. ನಿಜವಾಗ್ಲೂ ಮಾರ್ನಿಂಗ್ ಎದ್ದವಳು ನೋಡಿದ ತಕ್ಷಣ ಸಖತ್ತು ಬೇಜಾರಾಗೋಗ್ಬಿಡ್ತು. ಅದಕ್ಕೆ ರಂಜಿತ್ ಇಮಿಡಿಯೇಟಾಗಿ ನೈಲ್ಸ್ನ ಕಟ್ ಮಾಡ್ತೀನಿ, ನೈಲ್ ಕಟರ್ ತೊಗೊಂಡು ಬಾ ಅಂತ ಅಂದರು. ಆದರೂ ನಗ್ತಾನೆ ಇದ್ದಾಳೆ. ಅವಳಿಗೇನು ಪೇಯ್ನ್ ಆಗುತ್ತೋ ಇಲ್ವೋ, ತುಂಬ ನಗ್ತಿರ್ತಾಳೆ. ಯಾಕಂತ ಗೊತ್ತಿಲ್ಲ, ನೀವೇ ಹೇಳ್ತಿರ್ತೀರ ಯಾವಾಗಲೂ ಸ್ಮೈಲಿಂಗ್ ಫೇಸ್ ಅಂತ. ನಿಜವಾಗ್ಲೂ ಅವಳು ತುಂಬ ನಗ್ತಿರ್ತಾಳೆ ಆಯಿತಾ. ನಾವೇ ಅನ್ಕೊತೀವಿ ಎಷ್ಟು ಚೆನ್ನಾಗಿ ನಗ್ತಿರ್ತಾಳಲ್ವ. ಅವಳಿಗೆ ಡಿಸ್ಟರ್ಬೆನ್ಸ್ ಆದರೂ, ಅವಳಿಗೆ ಇರಿಟೇಟ್ ಆದರೂ ನಗ್ತಾನೆ ಇರ್ತಾಳೆ. ಅಂದರೆ ನಿದ್ದೆ ಮಾಡ್ತಿರ್ತಾಳೆ, ನಾವೇನಾದರೂ ಸಡನ್ನಾಗಿ ಸೌಂಡ್ ಮಾಡಿದ್ರೂ ಎದ್ದೋಳ್ತಾಳಲ್ವ. ಎದ್ದು ಯಾರೇ ಆಗಲಿ ಡಿಸ್ಟರ್ಬ್ ಆದರೆ ಅಳ್ತಾರ್ತಾನೆ. ಇವಳು ಹಂಗಲ್ಲ, ನಗ್ತಾನೆ ಇರ್ತಾಳೆ. ನಮ್ಮ ಫೇಸ್ಗಳನ್ನ ನೋಡಿ ನಿಜವಾಗ್ಲೂ ನಮಗಂತೂ ತುಂಬಾ ಖುಷಿ ಆಗುತ್ತೆ ಅವಳು ನಗು ಮುಖನ ನೋಡೋದಕ್ಕೆ. ಆ್ಯಂಡ್ ನಾನು ನಿಮ್ಮ ಹತ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗ ಕೆಲವೊಂದಷ್ಟು ಅಂದ್ಕೊಂಡಿದ್ದೆ ಏನೇನೋ ಅಂತ ಅಂದ್ಬಿಟ್ಟು ನಾನು ಇಫ್ ಪಾಸಿಬಲ್ ಯಾವಾಗಾದರೂ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಆರಾಮಾಗಿ ನೈಲ್ಸ್ ಕಟ್ ಮಾಡಿಸ್ಕೊತಾಳೆ. ನಾವು ನೈಲ್ ಕಟ್ಟರಲ್ಲೇ ಕಟ್ ಮಾಡಿದ್ವಿ, ಟ್ರಿಮ್ಮರಲ್ಲಿ ತುಂಬ ಟೈಮ್ ತೊಗೊಳುತ್ತೆ ಮತ್ತು ಅವಳು ಅಳ್ತಾಳೆ ಅಂತ ಹೇಳಿ. ಇದಾದರೆ ಬೇಗ ಆಗುತ್ತೆ ಅಂತೇಳಿ ನೀಟಾಗಿ ನಿಧಾನವಾಗಿ ರಂಜಿತ್ ನೋಡ್ಕೊಂಡು ಕಟ್ ಮಾಡೋದು. ನಾನಂತೂ ಯಾವತ್ತೂ ಕಟ್ ಮಾಡಿಲ್ಲ ಆಯಿತಾ. ಸಾಹಸಕ್ಕೆ ಆ ಕೈ ಹಾಕಲ್ಲ. ನಂಗೆ ಸ್ವಲ್ಪ ಭಯ, ಅವಳು ಕೈ ಹಿಂಗೆ ಕಿತ್ಕೊಂಡ್ಬಿಟ್ಟು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ರಂಜಿತಿಗೆ ಬಿಟ್ಬಿಡ್ತೀನಿ. ಅವರೇ ಯಾವಾಗಲೂ ಕಟ್ ಮಾಡೋದು. ಇಲ್ಲಿ 3 ಮಂತ್ಸಿಂದನೂ ಅಂದರೆ ಅವಳು ಹುಟ್ಟಾಗಿಂದನೂ ಅವರೇ ಕಟ್ ಮಾಡ್ತಿರೋದು. ಮತ್ತು ನಾನು ಇವತ್ತು ಸ್ವಲ್ಪ ಐಟಮ್ಸ್ ಬೇಕಿತ್ತು. ಮೇಯ್ನ್ ಬೇಕಾಗಿದ್ದು ತೆಂಗಿನಕಾಯಿ, ಅದೊಂದು ಆರ್ಡ್ರ್ ಮಾಡೋಕ್ಕೆ ಹೋಗಿ ಮತ್ತೆ ಡೆಲಿವರಿ ಚಾರ್ಜ್ ಎಲ್ಲ ಹಾಕ್ತಾರೆ ಅಂತೇಳಿ ಅವಲಕ್ಕಿ ತಿಂಡಿಗೆ ಮಾಡ್ಕೊಳ್ಳೋಣ ಬಿಡು, ಹೆಂಗೂ ಮನೇಲಿ ಅವಲಕ್ಕಿಲ್ಲ, ಅದನ್ನು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಆರ್ಡ್ರ್ ಮಾಡ್ಕೊಂಡು ಜೊತೆಗೆ ಗ್ರೀನ್ ಚಿಲ್ಲಿ ಖಾಲಿಯಾಗಿತ್ತು, ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಮೊಳಕೆ ಹುಳಿಕಾಳು ಅಮ್ಮ ತಂದಿದ್ರಲ್ಲ, ಇನ್ನೂ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ರು. ಇವತ್ತು ಸಾಂಬಾರ್ಗೆ ಅದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀನಿ. ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊತೀನಿ. ಮತ್ತು ಅದನ್ನು ಇಟ್ಟರೆ ಫ್ರಿಜ್ಜಲ್ಲಿ ಚೆನ್ನಾಗಿರಲ್ಲ ಅಂತೇಳಿ. ಆ್ಯಕ್ಚುಲಿ ಅವತ್ತು ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿದಾಗ ರಂಜಿತ್ ತಿಂದಿರಲಿಲ್ಲ. ಅವ್ರು ಸ್ವಲ್ಪ ಆಚೆ ಹೋಗ್ಬಿಟ್ಟಿದ್ರು, ಯಾವುದೋ ಒಂದು ಈವೆಂಟ್ ಇದೆ ಅಂತೇಳಿ. ಅವ್ರಿಗಿಷ್ಟ ಈ ಸಾಂಬಾರು, ಹೆಂಗೂ ಮಾಡ್ಕೊಳ್ಳೋಣ, ಇನ್ನೇನು ನಾನ್ ವೆಜ್ ಎಲ್ಲ ಬೇಡ ಅಂತ. ಯಾಕಂದರೆ ಇವತ್ತು ನಾವು ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಕಂಪ್ಲೀಟ್ ವೆಜ್ಜೇ ಇವತ್ತು ನಾವು ಮಾಡ್ತಾ ಇರೋದು. ಮೊದಲಿಗೆ ನಾನೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡೆ. ಇಲ್ಲಿ ಒಗ್ಗರಣೆಗೆ ಅಂತೇಳ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಆನಿಯನ್, ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಂಡ್ ಮಿಕ್ಸಿಗೆ ರುಬ್ಕೊಳ್ಳೋದಕ್ಕೆ ಒಂದು ಆನಿಯನ್ ಹಚ್ಕೊಂಡಿದ್ದೀನಿ. ಆ್ಯಂಡ್ 1 ಟೊಮೊಟೊ, ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನೇ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಪೊಟಾಟೊ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಸೈಜ್ದು. ಇನ್ನೊಂದು ಪುಟಾಣಿ ಟೊಮೊಟೊನ ನಾನು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಮಗಳಿಗೂ ನೀರು ಇಡಬೇಕಲ್ವ, ಅವಳು ಎದ್ದು ಅಷ್ಟೊತ್ತಿಗೆ ನಾವೆಲ್ಲ ಕಟ್ ಮಾಡ್ಕೊಂಡು ಅಷ್ಟೊತ್ತಿಗೆ ರಂಜಿತ್ ಪಕ್ಕ ಪಾತ್ರೆ ತೊಳಿತಿದ್ರು. ಅವಳು ಮಲ್ಲಿಗೆ ಎದ್ದೊಳೋದಕ್ಕೆ 1 ಅವರ್ ಆಗುತ್ತೆ. ನಾವು ಕ್ವಿಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಅವಳು ಮಲ್ಲಿಗೆ ಒಂದು 15 ಮಿನಿಟ್ಸ್ಗೆ ಎದ್ಲು. ಓಕೆ, ಸ್ನಾನ ಮಾಡ್ಸೋಣ, ಅವಾಗ ಆರಾಮಾಗಿ ಮಲಗ್ತಾಳೆ ಅಂತೇಳಿ ಒಂದು ಕಡೆ ನೀರು ಕೂಡ ಇಟ್ಟೆ. ಮೊದಲಿಗೆ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಆಯಿಲ್ ಚೆನ್ನಾಗಿ ಕಾದಿದ್ದಾದಮೇಲೆ ಸಾಸಿವೆ ಹಾಕ್ಕೋಬೇಕು. ಏನಂದರೆ ಆಯಿಲ್ ಈ ಥರ ಮಸಾಲೆ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸಾಸಿವೆ ಸಿಡ್ದಿದ್ದಾದಮೇಲೆ ನಾನು ಏನು ಹಚ್ಚಿಟ್ಕೊಂಡಿದ್ದೆ ಅಲ್ವಾ, ಆನಿಯನ್ನು ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ಕೂಡ ಹಾಕ್ಕೊತಿದ್ದೀನಿ. ಅದೆರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಟೊಮೊಟೊ, ಅದನ್ನು ಹಾಕ್ಕೊತಿದ್ದೀನಿ. ಯೂಶಲಿ ಈ ಪ್ರೊಸೀಜರ್ ಸ್ವಲ್ಪ ಜನ ಸ್ಕಿಪ್ ಮಾಡ್ತಾರೆ, ಬಟ್ ನಾನು ಮೋಸ್ಟ್ ಆಫ್ ದಿ ಟೈಮ್ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಇದೇ ರೀತಿಯೇ ಫಾಲೋ ಮಾಡೋದು. ಟೊಮೊಟೊ ಸಾಫ್ಟ್ ಆಗಿದ್ದಾದಮೇಲೆ ಮೊಳಕೆ ಹುಳಿಕಾಳನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಮೊಳಕೆ ಹುಳಿಕಾಳು ಇವಾಗ ಹಾಕ್ತಿದ್ದೀನಲ್ಲ, ಇಷ್ಟೇ ಅಲ್ಲ, ಇನ್ನೂ ಒಂದು ಸ್ವಲ್ಪ ಇತ್ತು. ಬಟ್ ಇವಾಗ ನಮ್ಮಿಬ್ಬರಿಗೆ ಜಾಸ್ತಿ ಏನಕ್ಕೆ ಸಾಂಬಾರು ಮಾಡೋದು ವೇಸ್ಟ್ ಆಗುತ್ತೆ, ಮತ್ತು ಇವತ್ತಷ್ಟೇ ಅಲ್ವಾ 2 ಟೈಮ್ಸಿಗೆ ಬೇಕು ನಮಗೆ, ಮಧ್ಯಾಹ್ನ ಮತ್ತು ಸಂಜೆಗೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡೆ. ನನ್ನ ಕೈಯಲ್ಲಿ ಒಂದು 3 ಇಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದು ಆಲೂಗೆಡ್ಡೆ, ಯೂಶಲಿ ನಾನು ಆಲೂಗೆಡ್ಡೆ ಸಿಪ್ಪೆ ತೆಗೆದೇ ಚಾಪ್ ಮಾಡೋದು, ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಚಿಟಿಕೆ ಅರಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಒಂದು 3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಮಸಾಲ ರುಬ್ಕೊಳ್ಳೋಣ. ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೋ ಆನಿಯನ್ ಆಗಿರ್ಬೋದು, ಗಾರ್ಲಿಕ್ಕು, ಟೊಮೊಟೊ ಆ್ಯಂಡ್ ಅದ್ರ ಜೊತೆಗೆ ಫ್ರೆಶ್ಶಾಗಿ ರಂಜಿತ್ ಇವತ್ತು ಕಾಯಿ ಅದೇ ಆರ್ಡ್ರ್ ಮಾಡಿದ್ದಲ್ವ, ಇದೇ ಸಾಂಬಾರಿಗೆ ಆರ್ಡ್ರ್ ಮಾಡಿದ್ದು, ಕಾಯಿ ತುರಿದಿಟ್ಬಿಟ್ಟಿದ್ರು, ಅದನ್ನು ಹಾಕ್ಕೊತಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡೆ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ನನಗೆ ತುಂಬ ಮಸಾಲೆ ಇದ್ರೂ ಇಷ್ಟ ಆಗಲ್ಲ, ಮೈಲ್ಡಾಗಿರಲಿ ಅಂತ ಸ್ವಲ್ಪ ಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ ನೋಡ್ತಿರ್ಬೋದು ಖಾಲಿ ಆಗಿಬಿಟ್ಟಿದೆ. ಅಮ್ಮ ಕೂಡ ಇನ್ನೂ ಆಡಿಸಿರಲಿಲ್ಲ, ಹಂಗಾಗಿ ಮನೆ ಬರ್ಬೇಕಾದ್ರೆ ತರಲಿಲ್ಲ. ಅದ್ರ ಜೊತೆಗೆ 1.5 ಸ್ಪೂನು ಖಾರದ ಪುಡಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇದ್ದೇ ಇರುತ್ತೆ, ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾಲಿ ಆಗಿರೋದ್ರಿಂದ ಅದನ್ನು ಸ್ಕಿಪ್ ಮಾಡಿದೆ. ನೋಡಿ, ಮಾರ್ನಿಂಗ್ ಆರ್ಡ್ರ್ ಮಾಡಿದೆ, ನೆನಪೇ ಆಗಲ್ಲ ಆಯಿತಾ. ಒಂದೊಂದು
ಒಂದೊಂದು ಟೈಮ್ ಒಂದೊಂದು ಅದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಂಡು ಅದೇನು ಫ್ರೈ ಮಾಡ್ಕೊತಿದ್ವೋ ಕಾಳಿಗೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದ್ರ ಜೊತೆ ನೀರು ಕೂಡ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಳಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಲಿ ಆ್ಯಂಡ್ ಹಸಿ ವಾಸನೆ ಹೋಗಲಿ. ನಾವೆಲ್ಲ ಹಸಿದೇ ರುಬ್ಕೊಂಡಿರ್ತೀವಲ್ವ, ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ. ಒಬ್ಬೊಬ್ರಿಗೆ ತುಂಬ ಗಟ್ಟಿಗಿದ್ರೆ ಸಾಂಬಾರು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ತುಂಬ ತೆಳ್ಳಗಿರಬೇಕು, ಒಬ್ಬೊಬ್ರಿಗೆ ಮೀಡಿಯಮ್. ನನಗೆ ಮೀಡಿಯಮಾಗಿರಬೇಕು, ಹಾಗಾಗಿ ನಾನು ನೋಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೊತಿದ್ದೀನಿ. ಆವಾಗಲೇ ಕಾಳು ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಅಲ್ವ, ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಕ್ಲೋಸ್ ಮಾಡಿ ಒಂದು 2 ವಿಜಿಲ್ಸ್ ಕೂಗಿಸ್ತೀನಿ ಅಷ್ಟೇ. ಯಾಕಂದರೆ ನಾನು ಎಣ್ಣೆಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿರ್ತೀನಿ. ಕಾಳು ಬೇಯುತ್ತೆ, ಒಂದು 2-3 ವಿಜಿಲ್ಸ್ ಮ್ಯಾಕ್ಸಿಮಮ್ ಅಷ್ಟೇ, ಜಾಸ್ತಿ ಏನು ಕೂಗ್ಸೋದಕ್ಕೆ ಹೋಗಲ್ಲ. ಒಂದು ಕಡೆ ಸಾಂಬಾರಿಗೆಲ್ಲ ರೆಡಿ ಆಯಿತು, ಅಷ್ಟೊತ್ತಿಗೆ ನೀರು ಕೂಡ ಕಾದಿದ್ವು. ರಂಜಿತ್ ಅಷ್ಟೊತ್ತಿಗೆ ಪಾಪುಗೆ ಹೋಗ್ಬಿಟ್ಟು ಆಯಿಲ್ ಮಸಾಜ್ ಎಲ್ಲ ಮಾಡಿದರು. ಯೂಶಲಿ ಅವರೇ ಮಾಡೋದು ಡೈಲಿ. ಅವರೇನಾದರೂ ಡ್ಯೂಟಿಗೆ ಹೋಗಿದ್ದಾಗ ನಾನು ಸ್ನಾನ ಮಾಡಿಸ್ತೀನಲ್ವ, ಆ ಟೈಮಲ್ಲಿ ನಾನು ಮಸಾಜ್ ಮಾಡ್ತೀನಿ ಅಷ್ಟೇ. ಪಾಪುಗೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸಿ ಅದಾದಮೇಲೆ ಸಾಂಬಾರು ನಾನು ಬೇಗ ಮಾಡಿಕೊಂಡೆ. ಅಂದರೆ ಇವಾಗೆಲ್ಲ ಹೆಂಗೆ ಅಂದರೆ ನಾವು ಯಾವುದೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ನನ್ನ ಮಗಳು ಮಲಗಿರೋ ಟೈಮಲ್ಲಿ ಕೆಲಸಗಳು ಮಾಡ್ಕೋಬೇಕು. ಸೊ ಅವಳು ಮಲಗಿಲ್ಲ ಅಂತ ಬೆಳಿಗ್ಗೆ ತಿಂದಿದ್ದ ತಕ್ಷಣ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಬಂದಿದ್ವಿ. ಸಾಂಬಾರು ಮಾಡಿಟ್ಟಿದ್ದೆ. ಮಧ್ಯಾಹ್ನ ಅದಕ್ಕೇ ಮುದ್ದೆ ಆ್ಯಂಡ್ ರೈಸ್ನ ಮಾಡ್ಕೊತಿದ್ದೀವಿ. ಮುದ್ದೆ ಬರೀ ಯಾವಾಗಲೂ ರೈಸ್ ತಿನ್ನೋಕ್ಕಾಗಲ್ಲ, ಮುದ್ದೆನೂ ಮಾಡ್ಕೋಬೇಕು. ರಂಜಿತ್ ರೈಸ್ ಸಾಕು, ಮುದ್ದೆ ಏನು ಬೇಡ ಅಂತಂದರು. ಬಟ್ ಸ್ಟಿಲ್ ನಾನೇ ಫೋರ್ಸ್ ಮಾಡ್ತೀನಿ, ಒಂದು ಸ್ವಲ್ಪ ಆದರೂ ಮುದ್ದೆ ತಿನ್ನಿ, ಯಾವಾಗಲೂ ರೈಸ್ ಏನಕ್ಕೆ ಅಂತ. ಸ್ವಲ್ಪ ಮುದ್ದೆ ತಿಂದು ಸ್ವಲ್ಪ ರೈಸ್ ಊಟ ಮಾಡಿ ಅಂತೇಳಿ ಅವ್ರಿಗೆ ಸ್ವಲ್ಪ ರೈಸ್ ಕೂಡ ಇಟ್ಟಿದ್ದೆ ಆ್ಯಂಡ್ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ. ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ವಿ. ಮಳೆ ಹೊಡೆದಿಲ್ಲ ನಿಮಗೆ ತಕ್ಷಣಕ್ಕೆ? ಹಾಂ, ಈಟೆ ಮಾಡ್ತೀಯಾ ಹಂಗಾರೆ? ಮಾಡ್ತೀಯಾ? ಏಯ್ ಗಬ್ಲು. ಊಟ ಎಲ್ಲ ಮುಗಿಸಿ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು ರಂಜಿತ್. ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಅದಾದಮೇಲೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಗೆ ಅಂದರೆ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ರಂಜಿತ್ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು. ನೀಟಾಗೆಲ್ಲ ಪಟ ಮುಗಿಸ್ಕೊಂಡು ಪೂಜೆ ಕೂಡ ಮಾಡಿ ನಾನು ರೆಡಿಯಾಗಿ ಆ್ಯಂಡ್ ನನ್ನ ಮಗಳನ್ನ ಕೂಡ ರೆಡಿ ಮಾಡಿಕೊಂಡು ನಾವು ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಚೆನ್ನಾಗಿ ಕಾಣಿಸ್ತಿರ್ತಾಳೆ, ಯಾವಾಗೂ ಅಷ್ಟೇ ಸ್ಮೈಲ್ ಮಾಡ್ತಾ ಇರ್ತಾಳೆ, ಕ್ಯಾಮ್ರಾ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ನಮಗಂತೂ ನಾನು ರಂಜಿತ್ ಇಬ್ಬರೂ ಈ ಫೇಸ್ನ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ನಮಗೆ ಹೊಸದಲ್ವ, ನಾವು ಎಲ್ಲನೂ ನಮಗೆ ತುಂಬ ಚೆಂದ ಅಂತ ಅನಿಸುತ್ತೆ. ಆ್ಯಂಡ್ ಅವಳದಿದು ನಿದ್ದೆ ಟೈಮ್ ಆಯಿತಾ, ಅದಕ್ಕೆ ಪಾಪ ಅಳ್ತಾ ಇದ್ಲು. ಮತ್ತು ನಾನು ಒಳಗಡೆ ಕರ್ಕೊಂಡೋಗಿ ಮಲ್ಕೊಂಡ್ಳು. ಬಟ್ ಸ್ಟಿಲ್ ನಾವು ಮಲ್ಕೊಂಡ್ಲು ಅಂತೇಳಿ ಮನೇಲೇ ವೆಯ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಕ್ಯಾಬ್ ಬೇರೆ ಬುಕ್ ಮಾಡಿಬಿಟ್ಟಿದ್ವಿ ಆ್ಯಂಡ್ ಟೆಂಪಲ್ ಕೂಡ ಕ್ಲೋಸ್ ಆಗಿಬಿಡುತ್ತೆ. ತುಂಬ ಕತ್ಲಾದಾಗ ಹೋಗಿ ಆಚೆ ಬರೋದು ಬೇಡ ಅಂಥೇಳಿ ಕ್ಯಾಬ್ ಬುಕ್ ಮಾಡಿದ್ರು ರಂಜಿತ್ತು. ಅದಾದಮೇಲೆ ಅವಳು ಕ್ಯಾಬ್ ಬುಕ್ ಮಾಡಿ ನಾವು ಸ್ಟೆಪ್ಸ್ ಇಳಿಬೇಕಾದ್ರೆ ಸೌಂಡ್ಗೆ ಎದ್ದು ಆರಾಮಾಗಿದ್ಲು. ಅಂದರೆ ಸುತ್ತ ಎಲ್ಲ ಅಬ್ಸರ್ವ್ ಮಾಡೋದು, ಆಟೋದಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಕಂಪ್ಲೀಟ್ ಎಲ್ಲ ಅಬ್ಸರ್ವ್ ಮಾಡೋದು. ಸಾರಿ, ಅವಳು ಆಟೋದಲ್ಲಿ ಹೋಗ್ಬೇಕಾದ್ರೆ ಎದ್ದಿದ್ದು, ಆಟೋದಲ್ಲಿ ಇರಬೇಕಾದ್ರೂ ಕೂಡ ಮಲಗಿದ್ಲು. ಸೌಂಡ್ಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಎದ್ದಿದ ತಕ್ಷಣ ಅಳ್ತಾಳೆ ಅಂದ್ಕೊಂಡ್ವಿ, ಬಟ್ ಅಳ್ಳಿಲ್ಲ, ಆರಾಮ್ಸೆ ಇದ್ಲು. ನೀವೇ ನೋಡ್ತಿರ್ಬೋದು ಟೆಂಪಲ್ ಹತ್ರ ಹೋದಾಗಲೂ ಅಷ್ಟೇ ಆರಾಮಾಗಿದ್ಲು, ಸುತ್ತ ಎಲ್ಲ ನೋಡಿಕೊಂಡು. ಆ್ಯಂಡ್ ಈ ಟೆಂಪಲ್ ನಿಮಗೆ ಗೊತ್ತು, ನಾನು ಪ್ರೆಗ್ನೆನ್ಸಿಯಲ್ಲಿ ತುಂಬ ಬಂದಿದ್ದೀವಿ. ಇವಾಗ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀವಿ. ತುಂಬಾ ಆ ಫೀಲ್ ತುಂಬ ಚೆನ್ನಾಗಿತ್ತು ಆಯಿತಾ. ಆ್ಯಂಡ್ ನನ್ನ ಮಗಳು ಫಸ್ಟ್ ಟೈಮ್ ಟೆಂಪಲ್ಗೆ ಬಂದಿರೋದು. ನಾನು ಕೂಡ ಆಫ್ಟರ್ ಡೆಲಿವರಿ ಫಸ್ಟ್ ಟೈಮ್ ಇವತ್ತೇ ಟೆಂಪಲ್ಗೆ ಬಂದಿರೋದು. ತುಂಬಾ ಸ್ಪೆಷಲ್ ಈ ಟೆಂಪಲ್ ಅಂತೂ. ನಾವು ಯಾವಾಗಲೂ ಹೋಗ್ತಾನೆ ಇರ್ತೀವಿ, ನೀವೇ ನೋಡಿರ್ತೀರಾ. ಆ್ಯಂಡ್ ಈ ಟೆಂಪಲ್ಗೆ ಹೋಗ್ಬೇಕಾದ್ರೆ ಬಾಯ್ಸ್ ಶರ್ಟ್ ಇಲ್ಲ ಟಿ ಶರ್ಟ್ ಏನು ಹಾಕಿದ್ರು ರಿಮೂವ್ ಮಾಡಿರಬೇಕು. ಹಾಗಾಗಿ ಯಾವಾಗಲೂ ರಂಜಿತ್ ರಿಮೂವ್ ಮಾಡಿರ್ತಾರೆ. ಇದು ಕೆಲವ್ರಿಗೆ ಗೊತ್ತಿರೋವಲ್ಲ, ಹಾಗಾಗಿ ಹೇಳ್ದೆ. ಎಲ್ಲ ನೀಟಾಗಿ ದರ್ಶನ ಮಾಡಿಕೊಂಡು ಪ್ರಸಾದ ಅಲ್ಲಿ ಯಾವಾಗಲೂ ಕೊಡ್ತಾನೆ ಇರ್ತಾರೆ, ಇಸ್ಕೊಂಡು ಆಚೆ ಕಡೆ ಬಂದು ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಕಲ್ಯಾಣಿ ಎಲ್ಲ ನಾವು ನೋಡ್ಕೊಂಡು ಬರ್ತಿದ್ವಿ ಅಲ್ವಾ ಪ್ರೆಗ್ನೆನ್ಸಿ ಟೈಮಲ್ಲಿ, ಅಲ್ಲಿ ಕರ್ಕೊಂಡೋಗಿ ಅದೆಲ್ಲ ತೋರಿಸಿದ್ವಿ. ಯಾವಾಗಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಮಂಗಳಾರತಿ ತಗೋಬೇಕಾದ್ರೆ ಅವಳಿಗೂ ತೊಗೊಂಡು ನನಗೂ ತೊಗೋದಿದ್ದೆ. ಬಟ್ ಈ ಸರಿ ಅವಳು ನನ್ನ ಪಕ್ಕನೇ ಇದ್ಲು. ಚೆನ್ನಾಗಿತ್ತು ನಿಜವಾಗ್ಲೂ. ಅದನ್ನು ನಾನು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ನಾವು ವಾಕ್ ಮಾಡ್ಕೊಂಡು ಬಂದ್ವಿ, ಕ್ಯಾಬ್ ಬುಕ್ ಆಗ್ತಿಲ್ಲ ಅಂತೇಳಿ. ವಾಕ್ ಮಾಡಬೇಕಾದ್ರೆ ಹಂಗೆ ಅವಳು ಮಲ್ಕೊಂಡ್ಬಿಟ್ಟು, ಅಂದರೆ ಒಂದು 300-400 ಮೀಟರ್ ಅಷ್ಟೇ ನಮ್ಮ ಮನೆಗೆ ಆ ಟೆಂಪಲ್. ಕೆಲವು ಬುಕ್ ಆಗಿ ಹಂಗೆ ಕ್ಯಾನ್ಸಲ್ ಆಗ್ತಿದ್ವು, ಇನ್ನೇನು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ವಾಕ್ ಮಾಡ್ಕೊಂಡು ಬಂದ್ವಿ. ಆ ವಾಕಿಂಗ್ ಮಾಡಿದ್ದು ಕೂಡ ನಾವು 3 ಮೆಂಬರ್ಸು ರೋಡಲ್ಲಿ. ತುಂಬಾ ಚೆನ್ನಾಗಿತ್ತು. ಸಂಧಿಗೊಂದಿಲೇ ಬಂದಿದ್ದು, ಏನು ಅಷ್ಟು ಡಿಸ್ಟರ್ಬೆನ್ಸ್ ಇರಲ್ಲ, ಚೆನ್ನಾಗಿತ್ತು. ಅದು ನೀವು ಮಕಡೆ ಹಾಕ್ತೀರಲ್ಲ ನೀವು, ಆಗಲೇ ರೋಲ್ ಹಾಕ್ತೀರ ನೀವು ಬಿಟ್ಟರೆ. ಹಾಂ, ಗುಡ್ ಮಾರ್ನಿಂಗ್ ವಿಹಮ್ಮ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಆ್ಯಂಡ್ ತುಂಬ ಜನ ವ್ಯಾಕ್ಸಿನೇಷನ್ ವ್ಲಾಗ್ ಹಾಕಿದಾಗ ಎಷ್ಟು ವೆಯ್ಟ್ ಇದ್ದಾಳೆ ವಿಹಾ ತಿಳಿಸಿ ಅಂತ ಹೇಳಿದ್ರಿ. ಅವಳು 2.5 ವ್ಯಾಕ್ಸಿನ್ ಹಾಕ್ಸಿದಾಗ 5.85 ಗ್ರಾಮ್ಸ್ ಏನೋ ಇದ್ಲು.
ತುಂಬ ಜನ ಅದನ್ನು ಅಂದರೆ ಒಬ್ರು ಹೇಳಿದ್ರಿ ಲೈಕ್ ಲೈವಾಗೆ ವೆಯ್ಟ್ ಚೆಕ್ ಮಾಡೋದನ್ನು ಕ್ಲಿಪ್ಪಿಂಗ್ ಹಾಕಬೇಡಿ ದೃಷ್ಟಿ ಆಗುತ್ತೆ ಅಂತ. ನೆಕ್ಸ್ಟ್ ಟೈಮಿಂದ ನಾನು ಹಾಕೋದಕ್ಕೆ ಹೋಗಲ್ಲ, ಏನೇ ಇದ್ರು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಷ್ಟೇ ಅಲ್ಲಪ್ಪ. ಆ್ಯಂಡ್ ಅಲ್ಲೇ ಮೇಡಮ್ ಎದ್ಬಿಟ್ಟು ಆಟ ಆಡ್ತಿದ್ದಾರೆ. ರೋಲ್ ಹಾಕ್ತಾಳೆ, ಬಿಟ್ಬಿಟ್ರೆ ಅವಳ ಜೊತೆ ನೋಡ್ಕೊಂಡೇ ಇರಬೇಕು. ನಿಮ್ಮನ್ನಲ್ಲೇ ಹೇಳ್ರಿ, ಇಲ್ಲ ನಾನು ಇಲ್ಲೇ ರೂಮಲ್ಲಿದ್ದೀನಿ. ನೆಕ್ಸ್ಟ್ ಟೈಮಿಂದ ಹಾಕೋದಕ್ಕೆ ಹೋಗಲ್ಲ. ಬಟ್ ಎಷ್ಟು ವೆಯ್ಟ್ ಇದ್ದಾಳೆ ಅಂತ ನೀವು ಕೇಳ್ತೀರಾ, ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವ್ಲಾಗು ಇಷ್ಟೇ. ಆ್ಯಂಡ್ ತುಂಬ ಜನ ನನ್ನ ಆ್ಯನಿವರ್ಸರಿ ವ್ಲಾಗಲ್ಲಿ ನಮ್ಮಿಬ್ರಿಗೂ ವಿಶ್ವಾಸನ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಹಾನ ನೀವು ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ, ನೀವು ರಿಸೀವ್ ಮಾಡ್ಕೊಂಡಿರೋದು ನಂಗೆ ತುಂಬ ಇಷ್ಟ ಆಯಿತು. ಅವಳು ನಿಮ್ಮ ಫ್ಯಾಮಿಲಿಲಿ ಒಬ್ಳು ಅಂತ ನೋಡ್ತೀರಾ, ಖುಷಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅವಳಿಗೆ ಈ ಥರ ಪ್ರೀತಿ ಸಿಗಬೇಕು ಅಲ್ಲಪ್ಪ, ಜೆನ್ಯೂನ್ ಲವ್ ಸಿಗಬೇಕು ಅವಳಿಗೆ. ತುಂಬ ಜನದ ಬ್ಲೆಸ್ಸಿಂಗ್ಸ್ ಬಂದಿದೆ ಅವಳಿಗೆ ಅವಾಗಲೇ ಅಷ್ಟೇ. ವಿಹಾ ಬಗ್ಗೆ ಯಾರೆಲ್ಲ ಕಮೆಂಟ್ಸ್ ಮಾಡ್ತೀರೋ ಎಲ್ರಿಗೂ ಅವಳ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸ್ವಲ್ಪ ವರ್ಷಗಳಾದಮೇಲೆ ಅವಳು ಥ್ಯಾಂಕ್ಸ್ ಹೇಳ್ತಾಳೆ ನಿಮಗೆ. ಅವಳಿಗೆ ಬುದ್ಧಿ ಬರೋ ಅಷ್ಟರಲ್ಲಿ ಈ ಫ್ಯಾಮಿಲಿ ಇನ್ನೂ ದೊಡ್ಡದಾಗಿರುತ್ತೆ. ಅವಾಗ ಅವಳಿಗಿನ್ನೂ ತುಂಬ ಲವ್ ಸಿಕ್ಕಿರುತ್ತೆ, ತುಂಬ ಬ್ಲೆಸ್ಸಿಂಗ್ ಸಿಕ್ಕಿರುತ್ತೆ. ಅವಳಿದೆಲ್ಲ ನೋಡಿ ಖುಷಿ ಪಡ್ತಾಳೆ ಅಂತ ಅನಿಸುತ್ತೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಆ್ಯಂಡ್ ವೆಯ್ಟ್ ಬಗ್ಗೆನೂ ಶೇರ್ ಮಾಡಿಕೊಂಡೆ. ಆ್ಯಂಡ್ ಏನು ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋದಾಗ ಯಾವ ರೀತಿ ಫೋಲ್ಡ್ ಮಾಡ್ತೀರಾ ತಣ್ಣೀರು ಬಟ್ಟೆ ಹೇಳಿ ಅಂತ ಹೇಳಿದರೆ, ನಾರ್ಮಲ್ ಅವಳಿಗೆ ಇಂಜೆಕ್ಷನ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಕರ್ಚೀಫಲ್ಲಿ ಏನೋ ಡಿಪ್ ಮಾಡಿಕೊಂಡು ತಣ್ಣೀರಿಗೆ ಹಿಂಗೆ ಸುತ್ತದಷ್ಟೇ, ತುಂಬ ಟೈಟಾಗೂ ಸುತ್ತಬೇಡಿ, ಸ್ವಲ್ಪ ಫ್ರೀಯಾಗೆ ಸುತ್ತಿ ಆಯಿತಾ. ಆ ಥರನೇ ನಾವು ಮಾಡಿದ್ದು. ಅವಳಿಗೆ ಪೇಯ್ನ್ ಅಷ್ಟಾಗಿ ಗೊತ್ತಾಗಲ್ಲ, ಸ್ವೆಲ್ಲಿಂಗು ರೆಡ್ಯೂಸ್ ಆಗುತ್ತೆ ಅಂತೇಳಿ ಆ ಥರ ಹೇಳಿದರು ನಮಗೆ. ಯೂಶ್ವಲಿ ಆ ಥರ ಎಲ್ಲರೂ ಮಾಡ್ತಾರೆ, ಎಲ್ರಿಗೂ ಆ ಥರ ಹೇಳ್ತಾರೆ ಡಾಕ್ಟರ್ಸು ಎಲ್ಲ ನರ್ಸುಗಳು, ಈ ರೀತಿ ಕೇರ್ ಮಾಡಬೇಕು ನೀವು ಅಂತ. ನನ್ನ ಮಗಳು ಇಲ್ಲಿ ನನ್ನೇ ನೋಡ್ತಿದ್ದಾಳೆ, ಏನು ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಅಂತ ಹೇಳಿ. ಇವಾಗ ಫೋನಲ್ಲಿ ನೋಡ್ತಾಳೆ, ಏನು ಇಟ್ಕೊಂಡಿದ್ದಾರಲ್ವ ಅಂತ ತುಂಬಾ ಅಬ್ಸರ್ವ್ ಮಾಡ್ತಾಳೆ. ಈಗಂತೂ ಎಲ್ಲ ಗೊತ್ತಾಗ್ತಿದೆ ಅವಳಿಗೆ. ಅಲ್ಲಮ್ಮ ನಿಂಗೆಲ್ಲ ಗೊತ್ತಾಗುತ್ತಲ್ವ, ನಿನಗೆ ಎಲ್ಲ ಗೊತ್ತಾಗುತ್ತಲ್ವ ನಿಂಗೆ, ಎಲ್ಲ ಗೊತ್ತಾಗುತ್ತೆ ತಾನೇ ನಿಂಗೆ. ನೆನ್ನೆ ಅಂತೂ ಸೀರಿಯಸ್ಲಿ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸಂಡೇ ಬೇಗ ಹೋಗ್ಬಿಡ್ತು, ಆಲ್ರೆಡಿ ಮಂಡೇ ಬಂದುಬಿಟ್ಟಿದೆ. ಹೇಗೆ ದಿನಗಳು ಹೋಗ್ತಿದ್ದಾವೆ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ನಾವು ಎಂಜಾಯ್ ಮಾಡ್ತಿದ್ದೀವಿ ಈ ಡೇಸ್ನ. ಒಂದೇ ಹತ್ರನೇ ಮಲಗಿರೋದಕ್ಕೆ ಅವಳಿಗೂ ಎಷ್ಟು ಬೇಜಾರಾಗುತ್ತಲ್ವ, ಬೋರ್ ಆಗುತ್ತಾ ನಿಂಗೆ ಒಂದೇ ಹತ್ರ ಮಲ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಯಾವಾಗಲೂ ಎತ್ಕೊಂಡು ಓಡಾಡ್ತಿರ್ತೀನಿ ಅವಳನ್ನ. ಅಮ್ಮ ಹೇಳ್ತಿರ್ತಾರೆ ನೀನು ತೊಡೆಗೆ ರೂಢಿ ಮಾಡಿದ್ಯಾ, ತೊಡೆ ಮೇಲೆ ಮಲ್ಕೊಳ್ಳೋದವಳು ಅಂತ. ಬಟ್ ಸ್ಟಿಲ್ ನನಗೇನೋ ಅದು ಕಷ್ಟ ಅಂತ ಅನ್ನಿಸ್ತಿಲ್ಲ, ಇಷ್ಟ ಆಗ್ತಿದೆ. ಇನ್ನೊಂದು ಸ್ವಲ್ಪ ದಿನಗಳು ಆಮೇಲೆ ಅವಳ ಪಾಡಿಗಳು ಮಲಗೋವರೆಗೂ ನಮಗೆ ಚಾನ್ಸ್ ಅಷ್ಟೇ. ಆಮೇಲೆ ಅವಳ ಪಾಡಿಗಳು ಹೋಗಿ ಮಲ್ಕೊತಾಳೆ ಇಂಡಿಪೆಂಡೆಂಟಾಗೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಪ್ಯಾಂಪರ್ ಮಾಡೋದು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ತೊಡೆ ಮೇಲೆ ಮಲ್ಕೋಬೇಕಲ್ವಾ. ತೊಡೆ ಮೇಲೆ ಮಲಗಿದ ತಕ್ಷಣ ತಗೊಂಡೋಗಿ ತೊಟ್ಟು ಹಾಕಿದ್ರೆ ಆರಾಮಾಗಿ ಮಲ್ಕೋತಾಳೆ, ಆ ಥರ ಏನಿಲ್ಲ. ಅಷ್ಟೇ ಗೈಸ್ ಈ ವ್ಲಾಗು. ಸುಮಾರು ಕಮೆಂಟ್ಸ್ನ ನಾನು ಆನ್ಸರ್ ಮಾಡೇ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತೀನಿ. ನಿಮ್ಮ ಕಮೆಂಟ್ಸ್ಗಳೆಲ್ಲ ನೋಡಿ ತುಂಬ ರಿಪೀಟೆಡ್ ಯಾವ್ಯಾವ ಇದ್ದಾವೋ, ತುಂಬ ಇನ್ಫಾರ್ಮೇಷನ್ ಯಾವ್ದಾದ್ರು ಕೇಳ್ತಿದ್ದೀರೋ ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ಏನು ಗೊತ್ತಾ, ವ್ಲಾಗ್ಸಲ್ಲಿ ನಾವು ಇದು ಮಾಡಿದ್ವಿ, ತಿಂದ್ವಿ, ಇಲ್ಲಿಗೆ ಹೋಗಿ ಬಂದ್ವಿ ಅನ್ನೋದಕ್ಕಿಂತ ನಿಮ್ಮ ಜೊತೆನೂ ಕೂತ್ಕೊಂಡು ಅಟ್ಲೀಸ್ಟ್ ಒಂದು 3-4 ಮಿನಿಟ್ಸ್ ಆದರೂ ಮಾತಾಡಬೇಕು ನಾವು. ಆವಾಗ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ, ಓ ನಮಗೂ ಟೈಮ್ ಕೊಡ್ತಿದ್ದಾರೆ ಇವರು ಅಂತ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ಇವಾಗಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ನಾನು ಇವಾಗಲೇ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತಿದ್ದೆ ಚೆಕ್ ಮಾಡಿ. ಬಾಯ್ ಮಾಡಲ ಅವ್ರಿಗೆ, ಬಾಯ್ ಮಾಡೋಣ ಬಂಗಾರಿ, ಬಾಯ್ ಮಾಡೋಣ, ಬಾಯ್ ಮಾಡೋಣ ಅವ್ರಿಗೆ. ಹಾಂ ಬಾಯ್ ಅಷ್ಟೇ ಗೈಸ್, ಬಾಯ್. ನಾವು ಈಗ ತಾನೇ ಎದ್ದಿದ್ದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವ್ಲಾಗ್ ನೋಡಿ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ವಿಹಾ ಬಗ್ಗೆನೂ ಕಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ.